ಎವ್ರಿವಾನ್, ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಡೈಲಿ ವ್ಲಾಗ್ನ ಮಾಡ್ತಿದ್ದೀವಿ. ತಿಂಡಿಗೆ ಅಂತ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ವಿ. ಆ್ಯಂಡ್ ಪಕ್ಕದಲ್ಲಿ ನನ್ನ ಮಗ ಇತ್ತು, ಅವ್ರು ಸೌಂಡ್ ಮಾಡ್ತಾಯಿದ್ರು. ಆ್ಯಂಡ್ ಏನು ಗೊತ್ತಾ, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಇನ್ನೂ ಕ್ಲೀನಿಂಗ್ ಏನು ಮಾಡ್ಕೊಂಡಿಲ್ಲ, ಸ್ಟಾರ್ಟ್ ಮಾಡ್ಕೋಬೇಕು. ಅದಕ್ಕೂ ಮುಂಚೆದ್ದು ಇದು ವ್ಲಾಗ್ ಆಯಿತಾ. ಅಷ್ಟು ದಿನದಿಂದನೂ ವಿಡಿಯೋ ಎಡಿಟ್ ಮಾಡೋಕ್ಕೆ ನಂಗೆ ಟೈಮೇ ಸಿಕ್ಕಿರಲಿಲ್ಲ, ಎಡಿಟ್ ಏನು ಮಾಡಿರಲಿಲ್ಲ. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಬ್ಬಕ್ಕೆ ಅಂತ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಒನ್ಸ್ ನಾನ್ ವೆಜ್ ಏನಾದ್ರು ಮಾಡ್ಕೊಂಡು ತಿನ್ಕೊಂಡು ಬಿಡೋಣ, ಆಮೇಲೆ ಒಂದು ವೀಕ್ ಮಾಡೋಕ್ಕಾಗಲ್ಲ ಅಂತ ಮಾಡ್ತಿದ್ದೀವಿ. ನಾನು ಕ್ಲೀನಿಂಗ್ ಎಲ್ಲ ಏನು ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ನನಗೆ ಮೇಯ್ನ್ ಇರೋದು, ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕಿಂತ ನಮ್ಮ ಮಾವನವ್ರದ್ದು ಗೂಡು ಹಾಕ್ಸಿದ್ವಿ ನಾವು 5 ಮಂತ್ಸು. ಅದನ್ನು ಇವಾಗ ಗೂಡನ್ನ ತೆಗಿತಾ ಇದ್ದೀವಿ. ಅದಕ್ಕೆ ಮೇಯ್ನಾಗಿ ನನಗೆ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು. ನಾವೇನು ಹಬ್ಬ ಏನು ಮಾಡ್ತಿಲ್ಲ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ. ಇದಕ್ಕೆ ನಾನೇನು ಇವಾಗ ಕ್ಲೀನ್ ಮಾಡ್ಕೊಳ್ಳಲ್ಲ, ಅಂದರೆ ಮಾಡ್ಕೋತೀನಿ, ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತೀನಿ. ಬಟ್ ನನಗೆ ಇದಕ್ಕಿಂತ ಮೇಯ್ನು ಅದೇನೆ, ಗೂಡು ಕೀಳೋದೇ ಮೇಯ್ನ್ ಇರೋದು. ಅದಕ್ಕೆ ಇವಾಗ ಚಿಕನ್ ತೊಗೊಂಡು ಬರ್ತಿದ್ದಾರೆ. ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ, ಮಾಡ್ಕೊಂಡು ತಿನ್ಕೊಂಡ್ಬಿಟ್ರೆ, ಇನ್ನು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ರೆ 1 ವೀಕ್ ಮಾಡೋಕ್ಕಾಗಲ್ಲ ಆಮೇಲೆ ನಾನ್ ವೆಜ್ನ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಪಾಪು ಮಲ್ಕೊಂಡಿದ್ದಾರೆ. ಆ್ಯಂಡ್ ಇವತ್ತು ಏನು ಗೊತ್ತಾ, ಕರೆಂಟ್ ಇಲ್ಲ, ಬೆಳಗ್ಗೆಯಿಂದನೂ ಕರೆಂಟ್ ಇಲ್ಲ. ಅದು ಕರೆಂಟ್ ಬರೋದೇನು ಸಂಜೆ ಅಂತೆ. ಅದಕ್ಕೆ ರುಬ್ಬೋದೆಲ್ಲ ಏನೂ ಮಾಡಲ್ಲ, ಇನ್ಸ್ಟೆಂಟಾಗಿ ಹಂಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಆ್ಯಂಡ್ ಔಟ್ಸೈಡಿಂದ ನಾವು ಚಿಕನ್ ಫ್ರೈದು ಪೌಡರ್ ಆಗಲಿ ಏನೂ ತರಿಸ್ಕೊತಿರ್ಲಿಲ್ಲ, ಮನೆಯಲ್ಲೇ ಮಾಡ್ಕೊತಿದ್ವಿ ಚಿಕನ್ ಚಾಪ್ಸ್ ಎಲ್ಲನೂ. ಇವತ್ತು ಕರೆಂಟ್ ಇಲ್ಲ ಅಲ್ವಾ ರುಬ್ಬೋದಕ್ಕೆ, ಅದಕ್ಕೆ ಔಟ್ಸೈಡಿಂದ ಫ್ರೈದು ಪೌಡರು ತರಿಸ್ಕೊಂಡಿದ್ದೀನಿ. ಒಂದೊಂದು ಸಲ ಒಬ್ಬೊಬ್ಬರು ಮಾಡೋದು ಕೈ ರುಚಿ ಎಲ್ಲ ನೆನ್ಪು ಮಾಡ್ಕೊಂಡ್ಬಿಟ್ರೆ ಬಾಯಲ್ಲಿ ನೀರು ಬರುತ್ತೆ. ನಮ್ಮಮ್ಮ ಎಲ್ಲ ಮಾಡ್ತಿದ್ರು ಇನ್ಸ್ಟೆಂಟು ಚಿಕನ್ ಫ್ರೈದು ಪೌಡ್ರು ತರಿಸ್ಕೊಂಡ್ಬಿಟ್ಟು. ನಮ್ಮ ಆಂಟಿ ಅವರು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು, ಚೆನ್ನಾಗಿರ್ತಿತ್ತು. ಒಬ್ಬೊಬ್ಬರು ಕೈ ರುಚಿ ಒಂದೊಂದು ಸಲ ಇವಾಗ ನೆನಪಾಗ್ತಿರುತ್ತೆ ನನಗೆ. ಒಂದೊಂದು ಸಲ ಚೆನ್ನಾಗಿರ್ತಿತ್ತಲ್ವ. ನಮ್ಮ ಆಂಟಿ ಎಕ್ಸ್ಪೆಷಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ, ಅವರು ಖಾರ ಎಲ್ಲ ಜಾಸ್ತಿ ಹಾಕಿ ಮಾಡ್ತಿದ್ರು, ಚೆನ್ನಾಗಿರೋದು ತುಂಬ ರುಚಿಯಾಗಿ. ಅದಕ್ಕೆ ಇವತ್ತು ನಾನು ಇನ್ಸ್ಟೆಂಟಾಗಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು ನನ್ನ ಮಗನ ಅವ್ರ ಅಪ್ಪನೇ ಮಲಗಿಸಿದ್ರು. ಹಾಯ್ ಮಾಡಿ, ಹಾಯ್ ಬೇಡ, ಮಲಗಿದ್ದು ಇವಾಗ ಅಳ್ತಾ ಇದ್ದಾರೆ. ಪೊಚ್ಚು ಮಾಡು. ಮಲಗಿಸ್ಬಿಟ್ಟು ಒಂದು 10-15 ನಿಮಿಷ ಅಷ್ಟೇ ಆಗಿದ್ದು, ಅಷ್ಟು ಬೇಗನೆ ಎದ್ದಿದ್ದಾರೆ. ಅಂದರೆ ಅವ್ರಿಗೆ ಪಕ್ಕದಲ್ಲಿ ನಾನು ಇರಬೇಕು, ನಾನು ಇಲ್ಲ ಅಂತಂದರೆ ನಿದ್ದೆ ಸರಿಯಾಗಿ ಮಾಡಲ್ಲ. ಹೋಗಿ ಎತ್ಕೊಂಡು ಬಂದೆ. ಆ್ಯಂಡ್ ಕರೆಂಟ್ ಬೇರೆ ಇರಲಿಲ್ಲ ಅಲ್ವಾ, ಫ್ಯಾನ್ ಏನೂ ಆನ್ ಮಾಡಿಲ್ಲ. ಸೌಂಡು ಅವ್ರಿಗೆ ಹೊರಗಡೆ ಇದು ಏನಾರು ಸೌಂಡ್ ಕೇಳಿಸಿದ್ರೆ ಸಾಕು, ಡಿಸ್ಟರ್ಬ್ ಆದರೆ ಸಾಕು ಎದ್ಬಿಡ್ತಾರೆ. ಅದಕ್ಕೆ ಎತ್ಕೊಂಡು ಬಂದು ಹಂಗೆ ಮಾತಾಡಿಸ್ಕೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ. ಆ್ಯಂಡ್ ಕುಕ್ಕುಂಬರು, ಸೌತೆಕಾಯಿ ಇದೆಲ್ಲ ತಿಂತಾರೆ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿದ್ದೀವಿ ಕೊಟ್ಟು. ನಾನಂತೂ ಪಾಪುಗೆ ಔಟ್ಸೈಡ್ ಏನೂ ಕೊಡಲ್ಲ, ಅಂದರೆ ಬಿಸ್ಕೆಟು ಚಿಪ್ಸು ಈ ಥರ ಎಲ್ಲ ಏನೂ ಕೊಡಲ್ಲ. ಈ ಥರ ಸೌತೆಕಾಯಿ ಮತ್ತು ಫ್ರೂಟ್ಸು ಇದನ್ನೆಲ್ಲ ಕೊಡ್ತೀನಿ. ಹಾಗೆ ಮನೇಲೆ ಕಾಳುಗಳು ಇದನ್ನೆಲ್ಲ ಕೊಡ್ತೀನಲ್ವ, ಹಂಗಾಗಿ ಅವರು ಎಲ್ಲನೂ ಇಷ್ಟಪಟ್ಟು ತಿಂತಾರೆ. ಮತ್ತು ಟೈಮ್ ಕರೆಕ್ಟಾಗಿ ಊಟನೂ ತಿನ್ನಿಸೋದ್ರಿಂದ, ಬೇರೆ ಜಂಕ್ ಫುಡ್ಡು ಅದೆಲ್ಲ ಏನಕ್ಕೆ ಕೊಡದೇ ಇರೋದ್ರಿಂದ ಊಟನೂ ಆರಾಮಾಗಿ ಮಾಡ್ಕೋತಾರೆ ಅವರು. ಆ್ಯಂಡ್ ಏನೇ ತಿಂದರೂ ಫಸ್ಟು ನಮಗೆ ತಿನ್ನೋದು ಒಂಥರ ಸಖತ್ ಖುಷಿ. ಆವಾಗ ಬೇಡ ಅಂತ ಅಂದರೆ ಅಳ್ತಾರೆ. ಫಸ್ಟು ನಾವು ತಿನ್ನಬೇಕು, ಆಮೇಲೆ ಅವರು ತಿನ್ನೋದು. ಅವ್ರ ಅಪ್ಪನಿಗೂ ತಿನ್ನಿಸೋದು, ನನಗೂ ತಿನ್ನಿಸೋದು ಮಾಡ್ತಾರೆ. ಸಖತ್ ಖುಷಿ. ಈ ಫೀಲಿಂಗ್ಸ್ ಅಂತೂ ಹೇಳೋಕ್ಕಾಗೋದೇ ಇಲ್ಲ ಬಿಡಿ, ಅಷ್ಟು ಖುಷಿ. ಇವಾಗ ಚಿಕನಲ್ಲಿ ಇನ್ಸ್ಟೆಂಟಾಗಿ ಚಿಕನ್ ಚಾಪ್ಸ್ನ ಮಾಡಿಬಿಡ್ತೀನಿ. ನೋಡೋಣ ಎಷ್ಟು ಥರ ಏನು ಅಂತ ಅಂದ್ಬಿಟ್ಟು. ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ, ಸಾಂಬಾರೆಲ್ಲ ಮಾಡಬೇಕು ಅಂದರೆ ರುಬ್ಬಲೇಬೇಕು, ಕರೆಂಟ್ ಇಲ್ಲ ಅಲ್ವಾ. ಆ್ಯಂಡ್ ಒಳ್ಕಲ್ಲಲ್ಲಿ ರುಬ್ಬು ಅಂತ ಹೇಳ್ತಾರೆ. ನನಗೆ ಇವಾಗ ಅಷ್ಟು ಟೈಮ್ ಇಲ್ಲ, ಆಲ್ರೆಡಿ 1 o'clock ಆಗ್ತಾಯಿದ್ದೆ ಟೈಮು. ಬೇಗ ಮಾಡಿಬಿಡ್ತೀನಿ ಏನಾದರೂ. ಸ್ಟವ್ ಆನ್ ಮಾಡಿಕೊಂಡು ನಾನಿವಾಗ ಒಂದು ಕುಕ್ಕರ್ನ ಇಟ್ಕೊತಿದ್ದೀನಿ. ತುಂಬಾ ರುಚಿಯಾಗಿ ಚೆನ್ನಾಗಾಗಿತ್ತು. ನಾನು ಯೂಸ್ ಮಾಡೋ ಮೆಥಡ್ನ ಯೂಸ್ ಮಾಡಿ ಕುಕ್ ಮಾಡ್ಕೊಳ್ಳಿ. ಇಲ್ಲಿ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊತಿದ್ದೀನಿ. ಆಯಿಲ್ ಒಂದು 4-5 ಸ್ಪೂನ್ ಆಗೋಷ್ಟು. ಆ್ಯಂಡ್ ಅದಕ್ಕೆ ಕ್ರಷ್ ಮಾಡಿರೋದು ಬೆಳ್ಳುಳ್ಳಿ ಒಂದು 6-7 ಆ್ಯಂಡ್ ಹಸಿ ಕರಿಬೇವನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಅದ್ರ ಜೊತೆಗೆ ಈರುಳ್ಳಿನ ಸಣ್ಣದಾಗಿ ಉದ್ದುದ ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ದಪ್ಪದಾದರೆ 1, ಸಣ್ಣದಾದರೆ 2 ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ತುಂಬ ಬ್ರೌನಿಷ್ ಎಲ್ಲ ಏನಾಗೋದು ಬೇಡ. ಒಂದು 4-5 ಹಸಿರು ಮೆಣಸಿನ್ಕಾಯನ್ನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಇಲ್ಲಿ ಮಿಸ್ ಆಗಿದೆ.
ಆ್ಯಂಡ್ ಇವಾಗ ಈ ಚಿಕನ್ನ ವಾಶ್ ಮಾಡಿರೋದನ್ನ ಸೇರಿಸ್ಕೊತಿದ್ದೀನಿ. ಚಿಕನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟೆ ಸೇರಿಸ್ಕೋಬೇಕು. 4ರಿಂದ 5 ಸಲ ವಾಶ್ ಮಾಡಿಬಿಟ್ಟು. ಆ್ಯಂಡ್ ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ. ಉಪ್ಪು ಮತ್ತು ಖಾರ ಎರಡೂ ಅಷ್ಟೇ ನೋಡಿಕೊಂಡೇ ಸೇರಿಸ್ಕೊಳ್ಳಿ. ಏನಕ್ಕೆ ಅಂತಂದರೆ ರೆಡಿಮೇಡ್ ಚಿಕನ್ ಮಸಾಲ ಪೌಡರ್ನ ನಾವು ಯೂಸ್ ಮಾಡ್ತಿದ್ದೀವಲ್ವ, ಅದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ ಅದಕ್ಕೆ. ಆ್ಯಂಡ್ ಹಸಿಮೆಣ್ಸಿಕಾಯಿನೂ ನಾನು ನೋಡಿಕೊಂಡೇ ಹಾಕ್ಕೊಂಡಿದ್ದೀನಿ. ಖಾರ ಇಲ್ಲದೆ ಇರೋದಕ್ಕೆ 4ರಿಂದ 5 ಹಾಕ್ಕೊಂಡಿದ್ದೀನಿ. ಖಾರ ಇರೋದಾದರೆ ಒಂದು 2 ಹಾಕ್ಕೊಂಡ್ರೆ ಸಾಕು. ಇವಾಗ ಅಡುಗೆ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗೋ ಥರ ಫ್ರೈ ಮಾಡ್ಕೋಬೇಕು. ಇಲ್ಲಿ ಚಿಕನಲ್ಲಿ ಇರೋ ನೀರೆಲ್ಲ ಬಿಟ್ಕೊಂಡು ಫ್ರೈ ಆಗ್ತೈತೆ. ಇವತ್ತಂತೂ ನನಗೆ ತುಂಬಾ ಅನಿಸ್ತಾಯಿತ್ತು ಚಿಕನ್ ಫ್ರೈ ಈ ಥರನೇ ಮಾಡ್ಕೊಂಡು ತಿನ್ನಬೇಕು ಅಂತ ಅಂದ್ಬಿಟ್ಟು. ಅಂದರೆ ರೆಡಿಮೇಡ್ ಪೌಡರ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೋಬೇಕು ಅಂತ ಆಸೆ ಆಗ್ತಿತ್ತು. ಅಂದರೆ ಕೈ ರುಚಿ ಎಲ್ಲ ನೆನಪಾಗ್ತಿತ್ತು, ನಮ್ಮ ಆಂಟಿದು ನಮ್ಮ ಅಮ್ಮ ಅವ್ರದ್ದು ಅದೆಲ್ಲ. ಅದಕ್ಕೆ ಮಾಡ್ಕೊಂಡ್ವಿ. ಆ್ಯಂಡ್ ಇವಾಗ ಟೊಮೊಟೊನ ಕಟ್ ಮಾಡಿಬಿಟ್ಟು ಸೇರಿಸ್ಕೊತಿದ್ದೀನಿ. ಸಣ್ಣದಾಗಿ ಉದ್ದುದ ಕಟ್ ಮಾಡ್ಕೊಂಡಿದ್ದೆ ಟೊಮೊಟೊನ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೀರಿಯಸ್ಲಿ ತುಂಬಾ ರುಚಿಯಾಗಿ ಚೆನ್ನಾಗಾಗಿತ್ತು ಚಿಕನ್ ಫ್ರೈ ಅಂತೂ. ಆ್ಯಂಡ್ ಮನೆಯಲ್ಲೇ ಮಾಡ್ಕೊಂಡಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತೂ ಔಟ್ಸೈಡಿಂದ ತರಿಸೋದೇ ಇಲ್ಲ, ನಾನು ಹಾಕೋದು ಇಲ್ಲ. ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀವಿ, ಅದನ್ನೇ ಯೂಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಾಗಿತ್ತು ಚಿಕನ್ ಫ್ರೈ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಅಷ್ಟೇ ಚೆನ್ನಾಗಿ ಬಾಡಿಸ್ಕೋಬೇಕು ಚಿಕನನ್ನು. ಚಿಕನ್ ಈ ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಟೇಸ್ಟಿಯಾಗಿ ಚೆನ್ನಾಗಾಗಿರುತ್ತೆ. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮುದ್ದೆ ಮತ್ತು ಅನ್ನ ಎರಡಕ್ಕೂ ಬೇಕು ನನಗೆ ಇವಾಗ ನಾವು ಮಾಡ್ತಿರೋ ಚಿಕನ್ ಚಾಪ್ಸು. ಆ್ಯಂಡ್ ಆಲ್ರೆಡಿ 1 ಗಂಟೆ ಆಗಿಬಿಟ್ಟಿತ್ತು. ಇಲ್ಲಾಂದಿದ್ರೆ ನಾನು ಒಳ್ಕಲ್ಲಲ್ಲಿ ರುಬ್ಬಿ ಮಸಾಲೆನ ರೆಡಿ ಮಾಡ್ಕೋಬೋದಿತ್ತು. ಬಟ್ ನನಗೆ ಈ ಥರ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಟೈಮು ಕೂಡ ಆಗ್ಬಿಟ್ಟಿತ್ತಲ್ವ, ಬೇಗ ಆಗುತ್ತೆ ಅಂತ ಇದೇ ಥರ ಮಾಡಿಕೊಂಡೆ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಅಂದರೆ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊಪ್ಪನ್ನು ಇದೇ ಟೈಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಲ್ಲೇ ಹಾಕ್ಕೊಂಡು ಬೇಯಿಸ್ಕೋಬೇಕು. ಸೊಪ್ಪಲ್ಲಿರೋ ಟೇಸ್ಟ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಇಳಿದು ಕುಕ್ ಆಗುತ್ತೆ. ಆ್ಯಂಡ್ ಇದು ಚೆನ್ನಾಗಿ ಇವಾಗ ಬೇಯ್ತಿದೆಯಲ್ವಾ, ಈ ಟೈಮಲ್ಲಿ ಬೇಕಂದರೆ ಚಿಕನನ್ನು ಎತ್ಕೊಂಡು ತಿನ್ಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ನ ಮೇಲೆ ಉದುರಿಸ್ಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇವಾಗ ನಾನು ಇವತ್ತು ಯೂಸ್ ಮಾಡ್ತಿರೋದು ತೇಜು ಅವ್ರದ್ದು ಚಿಕನ್ದು ಮಸಾಲ ಪೌಡರ್ನ. ಇದನ್ನು 1 ಪಾಕೆಟ್ ಫುಲ್ ಹಾಕಿದ್ದೀನಿ ನಾನು. ನಿಮಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ ನೀವು ಎಷ್ಟು ಬೇಕು ಅಷ್ಟು ಅಂತ ಅಂದ್ಬಿಟ್ಟು. ನನಗೆ ಮುದ್ದೆಗೆ ಹಾಗೆ ರೈಸ್ಗೆ ಎಲ್ಲದಕ್ಕೂ ಬೇಕಿತ್ತಲ್ವ ಸ್ವಲ್ಪ ನನಗೆ ಗ್ರೇವಿ ಥರ, ಅದಕ್ಕೆ ನಾನು 1 ಪಾಕೆಟ್ ಫುಲ್ಲನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ರಾಸ್ ಮೇಲೆಲ್ಲ ಹೋಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಫ್ರೈದು ಪೌಡರ್ ಹಾಕ್ಬಿಟ್ಟಿದ ತಕ್ಷಣ ನೀರೆಲ್ಲ ಏನೂ ಹಾಕೋಕ್ಕೆ ಹೋಗಬೇಡಿ. ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡು ಇವಾಗ ಇದು ಏನು ಗೊತ್ತಾ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಚಿಕನ್ಗೆ ಸೆಟ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಅದಾದಮೇಲೆ ನಾವು ನೀರನ್ನು ಸೇರಿಸ್ಕೋಬೇಕು. ಇಲ್ಲಿ ಇವಾಗ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ ನೋಡಿ, ಹೆಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಇವಾಗ ನಾನು ನೀರನ್ನು ಸೇರಿಸ್ಕೊತಿದ್ದೀನಿ. ನಿಮಗೆ ಗ್ರೇವಿದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂದರೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು. ತುಂಬ ತೆಳುವಾಗಿ ಬೇಕಾದ್ರೂ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನನಗೆ ಇಷ್ಟು ಸಾಕು, ನನಗೆ ಮುದ್ದೆಗೆ ಹಾಗೆ ಅನ್ನಕ್ಕೆ ಎಲ್ಲದಕ್ಕೂ ಬೇಕು ಅಂದ್ಬಿಟ್ಟು ಇಷ್ಟು ಮಾಡ್ಕೊಂಡ್ವಿ. ನಾವು ಇದನ್ನೇ 2 ಟೈಮ್ಸ್ ಯೂಸ್ ಮಾಡ್ಕೊಂಡಿದ್ವಿ. ಅಂದರೆ ಮಧ್ಯಾಹ್ನ ಊಟ ಮಾಡಿ ನೈಟ್ಗೂ ಊಟ ಮಾಡ್ಕೊಂಡ್ವಿ ಇದರಲ್ಲೇನೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಇಲ್ಲಿ ನೀರೆಲ್ಲ ಹಾಕಿ ನೋಡಿದೆ. ಆ್ಯಂಡ್ ಇವಾಗ ಸ್ವಲ್ಪ ಉಪ್ಪು ಖಾರನೂ ನೀವು ಟೆಸ್ಟ್ ಮಾಡ್ಬೋದು, ಕರೆಕ್ಟಾಗಿದೆಯಾ ಅಂತೆಲ್ಲ ಚೆಕ್ ಮಾಡಿಬಿಟ್ಟು ಆಮೇಲೆ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಸಿಲ್ ಹಾಕಿಸ್ಕೊತೀನಿ. ನಾನು ಏನಕ್ಕೆ ಅಂತಂದರೆ ನಮ್ಮ ಮನೇಲಿ ನಮ್ಮಮ್ಮ ಅಂದರೆ ನಮ್ಮ ಅತ್ತೆಯವರು ಚಿಕನ್ ತಿಂದರೆ ಅಲ್ಲಿ ನೋವು ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ನಾನು ಕುಕ್ಕರಲ್ಲಿ ಕೂಗಿಸ್ಕೊತಿದ್ದೀವಿ. ಹಂಗೆ ಓಪನ್ ಪಾತ್ರೆಯಲ್ಲೂ ಮಾಡ್ಕೋಬೋದು. ನಾನು ಚೆನ್ನಾಗಿ ಬೇಯಲಿ ಅವ್ರಿಗೂ ತಿನ್ನೋಕ್ಕಾಗುತ್ತೆ ಅಂತ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿರೋದು. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಏನು ಗೊತ್ತಾ, ಬಾಯಿ ಕೆಟ್ಟೋದಂಗೆ ಆಗಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಇದನ್ನು ಮಾಡ್ಕೊಂಡು ತಿಂದ್ಬಿಟ್ರಂತೂ ಸಖತ್ ಇಷ್ಟ ಆಗಿಬಿಡುತ್ತೆ. ಆ್ಯಂಡ್ ನಾನು ಮುದ್ದೆನ ಮಾಡಿಕೊಂಡು ಊಟನ ಮಾಡಿದ್ವಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಆ್ಯಂಡ್ ಈ ರೆಸಿಪಿನ ನೀವೇನಾದ್ರು ಟ್ರೈ ಮಾಡಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂತು ಅಂತ ಅಂದ್ಬಿಟ್ಟು. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.